ಹಲೋ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಇನ್ನೊಂದು ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಬಿಸ್ನೆಸ್ ಅನ್ನ ನಿಮ್ಮ ಮನೆಯಿಂದಲೇ ಶುರು ಮಾಡಬಹುದು. ಮಹಿಳೆಯರಿಗೆ ಇದೊಂದು ಹೇಳಿ ಮಾಡಿಸಿದಂತ ಬಿಸ್ನೆಸ್ ಆಗಿರುವಂತದ್ದು. ಕಂಪನಿಯವರು ನಿಮಗೆ ಸಂಪೂರ್ಣವಾದ ಸಪೋರ್ಟ್ ಮಾಡ್ತಾ ಇರುವಂತದ್ದು. ಮಷಿನರಿಗಳು ಕೊಡ್ತಾರೆ, ಹಾಗೆ ರಾ ಮೆಟೀರಿಯಲ್ ಸಹ ಕಂಪನಿಯವರು ಕೊಡ್ತಾ ಇದ್ದಾರೆ. ಸೊ ಈ ರಾ ಮೆಟೀರಿಯಲ್ ಹಾಗೆ ಮಷಿನ್ ಅನ್ನ ಖರೀದಿ ಮಾಡಿಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತವಾದ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿಬಿಟ್ಟು ಸೇಲ್ ಮಾಡಿದರೆ ಕೈ ತುಂಬ ಸಂಪಾದನೆಯನ್ನ ಆರಾಮಾಗಿ ಮಾಡಬಹುದು. ಹಾಗಾದ್ರೆ ಈ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ ಯಾವುದು, ಮಷಿನ್ ಯಾವುದು, ಹಾಗೆ ಈ ಬಿಸ್ನೆಸ್ ಯಾವುದು, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಈ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ತಿಳಿಯೋದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದ್ರೆ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಹೌದು ಸ್ನೇಹಿತರೆ, ಒಂದು ಕಡಿಮೆ ಬಂಡವಾಳದಲ್ಲಿ ನೀವೇನಾದರೂ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಬಿಸ್ನೆಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡಿ ಕೈ ತುಂಬಾ ಸಂಪಾದನೆಯನ್ನ ಮಾಡುವಂತ ಅವಕಾಶ ಈ ಒಂದು ಬಿಸ್ನೆಸ್ ಅಲ್ಲಿ ಇರುವಂತದ್ದು. ಹಾಗೆ ಈ ಒಂದು ಬಿಸ್ನೆಸ್ ಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನೋಡೋದಾದ್ರೆ, ಪ್ರತಿದಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ ಗೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಇದಕ್ಕೆ ಯಾವುದೇ ಕಾರಣಕ್ಕೂ ಯಾವಾಗಲೂ ಕೂಡ ಲಾಸ್ ಅನ್ನೋದು ಆಗೋದೇ ಇಲ್ಲ. ವರ್ಷದ 365 ದಿನಾಲೂ ಕೂಡ ತುಂಬಾನೇ ಡಿಮ್ಯಾಂಡ್ ಇರುವಂತಹ ಒಂದು ಬೆಸ್ಟ್ ಬಿಸ್ನೆಸ್ ಇದಾಗಿರುವಂತದ್ದು. ಸೊ ಈ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂತ ಎಲ್ಲಾ ರೀತಿಯಾದ ವಿವರವನ್ನ, ಹಾಗೆ ಯಾವ ರೀತಿ ಶುರು ಮಾಡಬೇಕು, ಹಾಗೆ ಈ ಬಿಸ್ನೆಸ್ಗೆ ಬೇಕಾಗಿರುವಂತ ಒಂದು ಸ್ಥಳಾವಕಾಶ ಇರ್ಬೋದು, ಹಾಗೆ ಯಾವ ರೀತಿ ರೆಡಿ ಮಾಡೋದು, ಟ್ರೈನಿಂಗ್ ಇರ್ಬೋದು, ಇದೆಲ್ಲದರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಯಾವುದು ಅಂತ ತಿಳಿಯೋದಕ್ಕಿಂತ ಮೊದಲು ಎಷ್ಟು ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಅನ್ನ ಮಾಡೋದ್ರಿಂದ ಪ್ರತಿದಿನ ಕಡಿಮೆ ಅಂದ್ರೂ 3 ರಿಂದ 4 ಸಾವಿರದವರೆಗೆ ನೀವು ಸಂಪಾದನೆಯನ್ನ ಮಾಡಬಹುದು. ಅಂದ್ರೆ 1,20,000 ಕೂಡ ತಿಂಗಳಿಗೆ ನೀವು ಆರಾಮಾಗಿ ಗಳಿಸಬಹುದು. ಎಲ್ಲಾ ಖರ್ಚು ಅಂತ ಒಂದು 80 ರಿಂದ 90 ಸಾವಿರ ರೂಪಾಯಿ ಇಲ್ಲಿ ಉಳಿತಾಯ ಆಗುವಂತದ್ದನ್ನ ನೋಡಬಹುದು. ಹಾಗಾದ್ರೆ ಬಿಸ್ನೆಸ್ ಯಾವುದು ಅಂತ ನೋಡೋದಾದ್ರೆ ಅಗರಬತ್ತಿ ಮೇಕಿಂಗ್ ಬಿಸ್ನೆಸ್. ಹೌದು ಸ್ನೇಹಿತರೆ, ಕಂಪನಿಯವರು ನಿಮಗೆ ಈ ಒಂದು ಅಪಾರ್ಚುನಿಟಿ ಕೊಡ್ತಾ ಇರುವಂತದ್ದು. ಮಷಿನ್ ಕಂಪನಿಯವರು ಕೊಡ್ತಾರೆ, ಹಾಗೆ ರಾ ಮೆಟೀರಿಯಲ್ ಕೂಡ ಕಂಪನಿಯವರು ಕೊಡ್ತಾರೆ. ನೀವು ಜಸ್ಟ್ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿಬಿಟ್ಟು ಸೇಲ್ ಮಾಡಿದ್ರೆ ಸಾಕು. ಇಷ್ಟು ಹಣವನ್ನ ನೀವು ಆರಾಮಾಗಿ ಒಂದೇ ಒಂದು ತಿಂಗಳಲ್ಲಿ ಗಳಿಸಬಹುದು. ಸೊ ಜಸ್ಟ್ ಥಿಂಕ್ ಮಾಡಿ, ಯಾವ ರೀತಿ ಈ ಒಂದು ಬಿಸ್ನೆಸ್ ಗೆ ಡಿಮ್ಯಾಂಡ್ ಇದೆ ಅನ್ನೋದ್ರ ಬಗ್ಗೆ ನೀವೇ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಇರುವಂತದ್ದು, ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿದಿನ ಯೂಸ್ ಮಾಡ್ತಾ ಇರುವುದರಿಂದ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಮಾರ್ಕೆಟಿಂಗ್ ಸಮಸ್ಯೆ ಅನ್ನೋದು ಆಗೋದಿಲ್ಲ. ಅಷ್ಟೇ ಅಲ್ಲದೆ ಕಂಪನಿಯವರು ಕೂಡ ನಿಮ್ಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೂಡ ಕೊಡ್ತಾ ಇರುವಂತದ್ದು. ದೇವಸ್ಥಾನಗಳು ಸೇರಿದಂತೆ ಇನ್ನ ಹಬ್ಬ ಹರಿದಿನ ಬಂತು ಅಂತಂದ್ರೆ ಈ ಪ್ರಾಡಕ್ಟ್ ಗೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ನೀವು ಎಷ್ಟು ಪ್ರೊಡಕ್ಷನ್ ರೆಡಿ ಮಾಡ್ತಾರ ಅಷ್ಟು ಪ್ರೊಡಕ್ಷನ್ ಕೂಡ ಸೇಲ್ ಆಗ್ತಾ ಇರುವಂತದನ್ನ ನೋಡಬಹುದು. ತುಂಬಾ ಚೆನ್ನಾಗಿರುವಂತ ಬಿಸ್ನೆಸ್ ಇದಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋ ಮಾತೇ ಇಲ್ಲ. ಸೊ ಬನ್ನಿ, ಹಾಗಾದ್ರೆ ಕಂಪನಿಯವರು ನಿಮಗೆ ಯಾವ ರೀತಿ ಮಷಿನ್ ಸಪ್ಲೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ನೀವು ಈ ಒಂದು ಮಷಿನ್ ಅನ್ನ ಖರೀದಿ ಮಾಡಬೇಕಾಗತ್ತೆ. ಅಂದ್ರೆ ಅಗರಬತ್ತಿ ಮೇಕಿಂಗ್ ಮಷಿನ್ ಅನ್ನ ಖರೀದಿ ಮಾಡಬೇಕಾಗತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ರಾ ಮೆಟೀರಿಯಲ್ ಬೇಕಾಗುತ್ತೆ. ಅಗರಬತ್ತಿ ಪೌಡರ್ ಇರ್ಬೋದು, ಹಾಗೆ ಪ್ಯಾಕಿಂಗ್ ಕವರ್, ಸೆಂಟ್, ಹೀಗೆ ಇದನ್ನ ಎಲ್ಲ ರೀತಿಯಾದ ಒಂದು ಫೈನಲ್ ಸ್ಟೇಜ್ ವರೆಗೂ ರೆಡಿ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲಾ ಮೆಟೀರಿಯಲ್ಸ್ ಅನ್ನ ಕಂಪನಿಯವರೇ ಕೊಡ್ತಾ ಇರುವಂತದ್ದು. ಹಾಗಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ಟೆನ್ಷನ್ ಅನ್ನೋದು ಇರೋದಿಲ್ಲ. ಇನ್ನು ರೆಡಿ ಮಾಡಿರುವಂತ ಪ್ರಾಡಕ್ಟ್ ಅನ್ನ ಯಾವ ರೀತಿ ಸೇಲ್ ಮಾಡೋದು ಅಂತ ನೋಡೋದಾದ್ರೆ, ನಿಮ್ಮ ಹತ್ತಿರದ ಲೋಕಲ್ ಮಾರ್ಕೆಟ್ ಅಲ್ಲಿ ನೀವು ಸೇಲ್ ಮಾಡಬಹುದು, ಅಥವಾ ಆನ್ಲೈನ್ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಬಹುದು, ಅಥವಾ ನೀವು ಯಾವ ರೀತಿ ಅಂದ್ರೆ ಒಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನು ಕೊಟ್ಬಿಟ್ಟು ಕೂಡ ಸೇಲ್ ಮಾಡುವಂತದ್ದು. ಹಾಗೆ ಈ ಒಂದು ಬಿಸ್ನೆಸ್ಗೆ ಯಾವ ರೀತಿ ಲೈಸೆನ್ಸ್ ಬೇಕಾಗುತ್ತೆ ಅಂತಂದ್ರೆ, ನೀವು ಸ್ವಂತವಾಗಿ ಬ್ರ್ಯಾಂಡ್ ಮಾಡಿ ಸೇಲ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಒಂದು ಟ್ರೇಡಿಂಗ್ ಲೈಸೆನ್ಸ್ ಬೇಕಾಗುತ್ತೆ, GST ಬೇಕಾಗುತ್ತೆ. ಹಾಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಬ್ರ್ಯಾಂಡ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಬ್ರ್ಯಾಂಡಿಂಗ್ ಕವರ್ ಕೂಡ ಮಾಡಿಸ್ಬೇಕಾಗತ್ತೆ ಸ್ನೇಹಿತರ. ಇನ್ನ ಈ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನ ಯೂಸ್ ಮಾಡಬೇಕಾಗುತ್ತೆ. ಇನ್ನ ಸ್ಥಳಾವಕಾಶದ ವಿಷಯಕ್ಕೆ ಬಂದ್ರೆ, ಇದು ಚಿಕ್ಕ ಮಷಿನ್ ಆಗಿರೋದ್ರಿಂದ ಕೇವಲ ಒಂದು 5 × 10 ಅಡಿ ಸುತ್ತಳತೆಯ ಸ್ಥಳಾವಕಾಶ ಇದ್ರೆ ಸಾಕಾಗತ್ತೆ. ಈ ಒಂದು ಮಷಿನ್ ಅನ್ನ ಇಟ್ಕೊಂಡು ನೀವು ಬಿಸ್ನೆಸ್ ಅನ್ನ ಈಸಿಯಾಗಿ ಶುರು ಮಾಡಬಹುದು. ಇನ್ನು ಟ್ರೈನಿಂಗ್ ವಿಷಯಕ್ಕೆ ಬಂದ್ರೆ, ಕಂಪನಿಯವರು ನಿಮಗೆ ಎಲ್ಲ ರೀತಿಯಾದ ಟ್ರೈನಿಂಗ್ ಕೊಡ್ತಾರೆ. ನಿಮಗೆ ಈ ಒಂದು ಮಷಿನ್ ಯಾವ ರೀತಿ ಆಪರೇಟ್ ಮಾಡೋದು, ಹಾಗೆ ಯಾವ ರೀತಿ ಪ್ರೊಡಕ್ಷನ್ ಅನ್ನ ರೆಡಿ ಮಾಡೋದು, ಈ ಎಲ್ಲದರ ಬಗ್ಗೆನೂ ಕೂಡ ಒಂದು ದಿನ ಟ್ರೈನಿಂಗ್ ಅನ್ನ ಕೊಟ್ಬಿಟ್ಟು ಮಷಿನ್ ಅನ್ನ ನಿಮಗೆ ಕೊಡ್ತಾ ಇರುವಂತದ್ದು. ಇನ್ನ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದ್ರೆ, ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್
ಇನ್ವೆಸ್ಟ್ಮೆಂಟ್ ಇರುತ್ತೆ. ಕೇವಲ ನೀವು 1,25,000 ರೂಪಾಯಿ ಇನ್ವೆಸ್ಟ್ ಮಾಡುವ ಮೂಲಕ ಬಿಸ್ನೆಸ್ ಅನ್ನು ಶುರು ಮಾಡಬಹುದು. ಇದು ಅತಿ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡುವಂಥ ಒಂದು ಬಿಸ್ನೆಸ್ ಇದಾಗಿರುವುದು. ಸೊ ಯಾರು ಬೇಕಾದರೂ ಮಾಡ್ಬೋದು. ಒಂದು ಕಡಿಮೆ ಬಂಡವಾಳದಲ್ಲಿ ಹೊಸ ಬಿಸ್ನೆಸ್ ಅನ್ನು ಶುರು ಮಾಡಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಬಿಸ್ನೆಸ್ ಆಗಿರುವಂಥದ್ದು. ಇನ್ನು ಈ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಪವರ್ ಸಪ್ಲೈ ಯಾವ ರೀತಿ ಬೇಕಾಗುತ್ತೆ ಅಂತಂದರೆ, ನಿಮ್ಮ ಮನೆಯಲ್ಲೇ ಇರುವಂಥ ಕರೆಂಟಲ್ಲಿ ಈ ಒಂದು ಮಷಿನ್ ರನ್ನಿಂಗ್ ಆಗುತ್ತೆ. ಈ ಒಂದು ಮಷಿನ್ ರನ್ನಿಂಗ್ ಆಗೋದ್ರಿಂದ ನಿಮಗೆ ಯಾವುದೇ ರೀತಿ ಬೇರೆ ಒಂದು 3 phase ಕರೆಂಟ್ ಅವಶ್ಯಕತೆ ಇಲ್ಲ. ಇನ್ನು ಸೀಲಿಂಗ್ ಮಾಡೋದಕ್ಕೆ ಸೀಲಿಂಗ್ ಮಷಿನ್, ಹಾಗೆ ಪ್ಯಾಕಿಂಗ್ ಮಾಡೋದಕ್ಕೆ ಪ್ಯಾಕಿಂಗ್ ಕವರ್, ಇನ್ನಿತರ ವಸ್ತುಗಳು ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾಗುತ್ತೆ. ಈ ಎಲ್ಲವನ್ನ ನೀವು ಖರೀದಿ ಮಾಡಿಬಿಟ್ಟು ಈಸಿಯಾಗಿ ಬಿಸ್ನೆಸ್ ಅನ್ನು ಮಾಡಬಹುದು. ಕಂಪನಿಯವರು ಎಲ್ಲ ರೀತಿಯಾದ ಸಪೋರ್ಟ್ ಕೂಡ ನಿಮಗೆ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಅನ್ನು ಮಾಡೋದ್ರಿಂದ ಈಗಾಗಲೇ ಹೇಳಿದ ಹಾಗೆ ಒಳ್ಳೆ ಒಂದು ಪ್ರಾಫಿಟ್ ಮಾರ್ಜಿನ್ ಇರುವಂಥದ್ದು. ಸೊ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕರೆ ಮಾಡ್ಬೋದು. ಹಾಗೆ ಆನ್ಲೈನಲ್ಲೂ ಕೂಡ ಈ ಮಷಿನ್ ಬೈ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಇದಿಷ್ಟು ಈ ಒಂದು ಬಿಸ್ನೆಸ್ ಬಗ್ಗೆ ಇರುವಂಥ ಮಾಹಿತಿ. ಮುಂದಿನ ಒಂದು ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.